ಕ್ರಿಸ್ತೇಸುವಿನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಪ್ರಭು ಯೇಸು ಸ್ವಾಮಿಯ ಹೆಸರಿನ ಮೂಲಕವಾಗಿ ಈ ಬೆಳಗಿನ ಶುಭ ವಂದನೆ. ಈ ಹೊತ್ತಾರೆಯ ಧ್ಯಾನಕ್ಕೆ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ಅದು ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ರಿಂದ 6ನೆಯ ವಚನಗಳು. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು, ಸ್ವಾಮಿಯು ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ, ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು ಎಂಬುವಂಥದ್ದು. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು, ಸ್ವಾಮಿಯು ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಹತ್ತಿ ಮರಕ್ಕೆ, ನೀವು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು. And the apostle said to the Lord, increase our faith. So the Lord said, if you have faith as a mustard seed, you can say to this mulberry tree, be pulled up by the roots and to plant in the sea, and it would obey you. ಈ ವಾಕ್ಯದ ಸಾರಾಂಶವೇನೆಂದರೆ, ಅಲ್ಪ ಪ್ರಮಾಣದ ನಂಬಿಕೆಯೂ ಸಹ ವಿಶ್ವಾಸಕ್ಕೆ ಮೀರಿ ಶಕ್ತಿಯುತವಾಗಿದೆ. ಒಂದು ಮರವನ್ನು ಬೇರು ಸಹಿತ ಕಿತ್ತು ಸಮುದ್ರದಲ್ಲಿ ನಾಟುವುದು ಬಹಳ ಅಸಾಧಾರಣ ಎಂಬುದಾಗಿ ನಾವು ನೆನೆಸ್ತೇವೆ. ಈ ಕೆಲಸಗಳನ್ನು ಸಾಧಿಸಲು ನಂಬಿಕೆ ಮಾತ್ರ ಸಮರ್ಥವಾಗಿದೆ ಎಂಬುದೇ ಇಲ್ಲಿನ ಸಂದೇಶ. ಯೇಸುವಿನ ಮಾತಿನ ತಾತ್ಪರ್ಯ ಏನೆಂದರೆ, ಮಾನವನ ಶಕ್ತಿಗಿಂತ, ತನ್ನ ಶ್ರೇಷ್ಠತೆಗಿಂತ ದೇವರ ಸಾಮರ್ಥ್ಯವನ್ನ ಇಲ್ಲಿ ಒತ್ತಿ ಹೇಳುತ್ತದೆ. ಅಂದ್ರೆ ನಮ್ಮಿಂದ ನಾವೇ ಸ್ವತಃ ಕೆಲಸ ಮಾಡಲು ಸಾಧ್ಯವಿಲ್ಲ, ದೇವರ ಕೃಪೆಯಿಂದ ಸಾಧ್ಯ ಎಂಬ ನಂಬಿಕೆ ಇಲ್ಲಿ ಅಡಗಿದೆ. ಅಪೊಸ್ತಲರು ಯೇಸುವಿನ ಬಳಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಮನವಿ ಮಾಡಿದಾಗ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು. ಅಂದ್ರೆ ಸಾಸಿವೆ ಬೀಜ ಅಥವಾ ಕಾಳು ಅತಿ ಸಣ್ಣದ್ದು. ಈ ಸಣ್ಣ ಕಾಳಿನಲ್ಲೂ ಕೂಡ ಮೊಳಕೆಯೊಡೆದು ಬೆಳೆಯುವ ಶಕ್ತಿಯನ್ನ ದೇವರು ಆ ಬೀಜದೊಳಗೆ ಇಟ್ಟಿದ್ದಾನೆ. ಮರ ಎಷ್ಟು ದೊಡ್ಡ ಗಾತ್ರವಾಗಿದ್ದರೂ, ನಂಬಿಕೆ ಸಣ್ಣ ಗಾತ್ರವಾಗಿದ್ದರೂ, ದೊಡ್ಡ ದೊಡ್ಡ ಸ್ವರೂಪವಾಗಿದ್ದರೂ ಕೂಡ ದೇವರ ಶಕ್ತಿಯ ಮೇಲೆ ನಂಬಿಕೆ ಇಡಲು ಈ ವಾಕ್ಯ ನಮಗೆ ಕರೆ ಕೊಡುತ್ತದೆ. ಪ್ರೀತಿಯ ದೇವ ಜನರೇ, ನಂಬಿಕೆಯುಳ್ಳವರ ಬಲದ ಮೇಲೆ ಅಲ್ಲ, ಬದಲು ದೇವರ ಕಾರ್ಯದಲ್ಲಿ ನಂಬಿಕೆ ಇಡೋಣ. ಸಬಲಗೊಳಿಸುವ ಕ್ರಿಸ್ತನಲ್ಲಿ ನಂಬಿಕೆ ಇಡೋಣ. ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡುವಂತ ದೇವರಲ್ಲಿ ಭರವಸೆ ಬಿಡೋಣ. ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸಿ ಕರುಣಿಸಿ ಕೈ ಹಿಡಿದು ನಡೆಸುವಂತ ನಮ್ಮ ಸ್ವರ್ಗೀಯ ದೇವರೇ, ಇವತ್ತಾರೆಗಾಗಿ ಮತ್ತೊಮ್ಮೆ ನಿನ್ನನ್ನು ಸ್ಮರಿಸುತ್ತೇವೆ, ಕೊಂಡಾಡುತ್ತೇವೆ. ನೀನು ಮಾಡಿದ ಎಲ್ಲ ಆಶೀರ್ವಾದಗಳನ್ನು ನೆನೆದು ಹೃದಯಪೂರ್ವಕವಾಗಿ ವಂದಿಸುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ದೇವ, ಇವತ್ತಾರೆಯಲ್ಲಿ ನಿನ್ನನ್ನು ನಾವು ದೃಷ್ಟಿಸಿ ಬಾಳಲು ಸಹಾಯ ಮಾಡು. ನಮ್ಮ ಜೀವನದಲ್ಲಿ ನಂಬಿಕೆ ಕಡಿಮೆಯಾಗಿದ್ದರೆ ಅದನ್ನು ವೃದ್ಧಿ ಮಾಡು. ಒಂದು ಶಿಷ್ಯರು ಪ್ರಾರ್ಥಿಸಿದಂತೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಕರ್ತನೆ. ಸಾಸಿವೆ ಕಾಳಿನಷ್ಟ ನಂಬಿಕೆ ನಮ್ಮಲ್ಲಿ ಕೂಡ ನೀನು ಹುಟ್ಟಿಸು ಸ್ವಾಮಿ. ಆ ಮೂಲಕ ನಮ್ಮ ಬದುಕಿನಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನ ದೇವರು ಸಾಧ್ಯ ಮಾಡುತ್ತಾನೆ ಎಂಬಂತ ನಂಬಿಕೆಯಲ್ಲಿ ನಮ್ಮನ್ನು ನಡೆಸು. ದೇವರೇ, ಈ ದಿನವೆಲ್ಲ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ, ಆಮೆನ್.